ದೇವರು ಧರ್ಮವನ್ನ ಹೇಳಿಕೊಂಡು ಹಣ ಸಂಗ್ರಹ ಮಾಡುವಂಥದ್ದು ಒಂದು ಚಟ ಮತ್ತು ಅದೊಂದು ವ್ಯಾಪಾರ RSSನವರಿಗೆ. ರಾಮ ಮಂದಿರವನ್ನ ಕಟ್ಟಲಿಕ್ಕೆ ನೆನ್ಪಿಟ್ಕೊಳ್ಬೇಕು ಚೆನ್ನಾಗಿ, ಕಟ್ಟಲಿಕ್ಕೆ ಉಸ್ತುವಾರಿ ಯಾರು ಅಂತ ಹೇಳಿದ್ರೆ ಅವನೊಬ್ಬ ಅತ್ಯಾಚಾರಿ, ಅವನೊಬ್ಬ ಕೊಲೆಪಾತಕ, ಅವನನ್ನ ಅಲ್ಲಿ ನೇಮಿಸ್ತಾರೆ. ಅವನು ಭ್ರಷ್ಟಾಚಾರಿಯೂ ಹೌದು. ಯಾರು ಹೆಸರು? ದೇವಸ್ಥಾನಕ್ಕೆ ಯಾರು ಹೋಗ್ತಾ ರಾಮ ಮಂದಿರ ಕಟ್ಟಿದಾರೋ ಅವರ ದೃಷ್ಟಿಯಲ್ಲಿ ರಾಮನೇ ಇಲ್ಲ. ಇವರು ರಾಮನ ಗುಡಿಯಲ್ಲೇ ಇವರು ನ್ಯಾಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ದೇಶಕ್ಕೆ ಎಲ್ರಿ ಕೊಡ್ತಾರೆ? ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು 1949ರಿಂದ ಏನು RSS ವತಿಯಿಂದ ರಾಮ ಮಂದಿರ ನಿರ್ಮಾಣಕ್ಕಾಗಿ ದೇಣಿಗೆಗಳ ಸಂಗ್ರಹ ಆಯಿತು ಮತ್ತು ಅದು ಆ ದೇಣಿಗೆ ಹಣ ಎಲ್ಲಿ ಹೋಯಿತು ಅನ್ನೋದನ್ನು ಚರ್ಚೆ ಮಾಡ್ತಿದ್ವಿ. ಭಾಳ ಮುಖ್ಯವಾಗಿ 1400 ಕೋಟಿ ಹಣ ಸಂಗ್ರಹ ಆಗಿ ಅದು ಎಪ್ಡಿ ಇಟ್ಟಾಗ ಅದು 12,500 ಕೋಟಿ ಆಗಿರ್ಬೋದು ಅಥವಾ 25,000 ಕೋಟಿ ಆಗುವಷ್ಟು ಹಣ ಎಲ್ಲಿ ಹೋಯಿತು ಅನ್ನೋದಕ್ಕೆ ಲೆಕ್ಕವೇ ಇಲ್ಲ ಅಂತ ನಮ್ಮ RSSನ ಮಾಜಿ ಕಾರ್ಯಕರ್ತರಾದ ಹನುಮೇಗೌಡ ಆರೋಪಿಸಿದ್ದಾರೆ. ಈಗ ಮುಂದುವರಿದು ನಾವು ಈಗ ಏನು ಇತ್ತೀಚೆಗೆ ಕಳೆದ ವಾರವಷ್ಟೇ 7 ಕೋಟಿ ಹಣ ಹುಂಡಿಯಲ್ಲಿದ್ದ ಹಣ ಕಳ್ಳತನ ಆಯಿತು ಮತ್ತು ಚಿನ್ನಲೇಪಿತ ವಜ್ರಲೋಪಿತ ಇಟ್ಟಿಗೆಗಳು ಕಳ್ಳತನ ಆಯಿತು ಅನ್ನೋದನ್ನು ಈ ಎಪಿಸೋಡಲ್ಲಿ ಚರ್ಚೆ ಮಾಡ್ತಾಯಿದ್ವಿ. ಸರ್ ನಮಸ್ಕಾರ. ಈಗ ನೇರವಾಗಿ ನಾವು ಈ ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ ಏನಿದು, ಇದರ ಹಿನ್ನೆಲೆ? ಏಳು ತುಂಬ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ ನೋಡಿ. ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ 1989ರಿಂದ 91ರವರೆಗೆ ಒಂದಷ್ಟು ಹಣ ಸಂಗ್ರಹ ಆಯಿತು. ಅದು ಶ್ರೀರಾಮ ಜನ್ಮಭೂಮಿ ನ್ಯಾಸ್ ಟ್ರಸ್ಟ್ ಅನ್ನುವಂಥದ್ದು. ಅದರಲ್ಲಿ ಮಹಂತ ಅವೈದ್ಯನಾಥ್, ಅಶೋಕ್ ಸಿಂಗಾಲ್, ಪೇಜಾವರ ಶ್ರೀಗಳು ಆ 3 ಜನರ ನೇತೃತ್ವದಲ್ಲಿ ಇತ್ತು. 2019ರ ನಂತರ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇದನ್ನು ಸರ್ಕಾರ ರಚನೆ ಮಾಡಿತು. ನೃಪೇಂದ್ರ ಮಿಶ್ರಾ ಅನ್ನುವಂಥವ್ರು ಅದರ ಅಧ್ಯಕ್ಷರಾಗಿದ್ದರು. ಅದರಲ್ಲಿ ಈ 3ರನ್ನು ಸೇರಿಸ್ಕೊಂಡಿದ್ರು. ಆದರೆ 2019ರಿಂದ 22ರ ನಡುವೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಮತ್ತೆ ಹಣ ಸಂಗ್ರಹವನ್ನು ಮಾಡಿದರು. ಆ ಹಣ ಸಂಗ್ರಹ ಮಾಡಲಿಕ್ಕೆ RSS ಮತ್ತು ವಿಶ್ವ ಹಿಂದೂ ಪರಿಷತ್ನವರು ಮುಂದೆ ನಿಂತ್ಕೊಂಡು ಹಣ ಸಂಗ್ರಹ ಮಾಡಿದರು. ಈ ಹಿಂದೆ ಜನ್ಮಭೂಮಿ ಶಿಲಾನ್ಯಾಸ ಇತ್ತಲ್ಲ, ಆಗ ಮಾಡಿದಂಥ ದುಡ್ಡು ಅದು ಡಬಲ್ ತ್ರಿಬಲ್ ಅಂತಹ, ಆದರೆ ಅದು ನನ್ನ ಲೆಕ್ಕದ ಪ್ರಕಾರ ಒಂದು 15,000 ಕೋಟಿ ಆದರೂ 12,000 ಕೋಟಿ ಆದರೂ ಇರಬೇಕಾಗಿತ್ತು. ಅದಿದ್ದಾಗ 22ರವರೆಗೆ ಹಣ ಸಂಗ್ರಹ ಮಾಡುವ ಅವಶ್ಯಕತೆ ಇರಲಿಲ್ಲ. ಆದರೆ ಈ ದೇವರು ಧರ್ಮವನ್ನು ಹೇಳಿಕೊಂಡು ಹಣ ಸಂಗ್ರಹ ಮಾಡುವಂಥದ್ದು ಒಂದು ಚಟ ಮತ್ತು ಅದೊಂದು ವ್ಯಾಪಾರ RSSನವರಿಗೆ. ಹಾಗಾಗಿ ಇಲ್ಲಿ ಒಬ್ಬೊಬ್ಬರೇ 1 ಕೋಟಿ, ಒಬ್ಬೊಬ್ಬರೇ 11 ಕೋಟಿ ಈ ಥರ ಎಲ್ಲ ಕೊಟ್ಟಿರುವಂಥ ಸಂದರ್ಭದಲ್ಲಿ ಕಡಿಮೆ ಅಂತ ಹೇಳಿದರೆ, ನನ್ನ ಕನಿಷ್ಠ ಲೆಕ್ಕಾಚಾರ ಅಂತ ಹೇಳಿದರೆ ಒಂದು 10,000 ಕೋಟಿಗೂ ಹೆಚ್ಚಾಯಿತು. ಆದರೆ ಲೆಕ್ಕ ಯಾರಿಗೂ ಕೊಡಲಿಲ್ಲ. ಮಜಾ ಅಂದರೆ ಆ ನೃಪೇಂದ್ರ ಮಿಶ್ರಾ ಸರ್ಕಾರದಿಂದ ನೇಮಿಸಲ್ಪಟ್ಟಂಥ ಅಧ್ಯಕ್ಷರ ಪಾತ್ರವೇ ಇಲ್ಲ. ಇಲ್ಲಿ ಯಾಕೆ ಕಳವಾಗ್ತಾ ಇದೆ ಅಂತ ಹೇಳಿದರೆ, ಇವರನ್ನ ಅಧ್ಯಕ್ಷರನ್ನಾಗಿ ಯಾರು ನೇಮಿಸಿದ್ರು, ಯಾಕೆ ನೇಮಿಸಿದ್ರು? ಹಾಗಿದ್ರೆ ಸರ್ಕಾರ ನೇಮಿಸಿದಂಥ ನೃಪೇಂದ್ರ ಮಿಶ್ರಾ ಅವರ ಸರ್ಕಾರ ನೇಮಿಸಿದಂಥ ಒಂದು ಟ್ರಸ್ಟ್ ಇತ್ತಲ್ಲ, ಆ ಟ್ರಸ್ಟ್ ಏನು ಮಾಡ್ತಾ ಇದೆ, ಅವ್ರ ಕೆಲಸ ಏನು ಅಂದರೆ, ಇಲ್ಲಿ ರಾಮ ಮಂದಿರವನ್ನ RSSನವರು ಹೈಜಾಕ್ ಮಾಡಿದ್ದಾರೆ. ಹೈಜಾಕ್ ಮಾಡಿ RSSನ ವ್ಯಕ್ತಿಗಳೇ ಅಲ್ಲಿ ಅದನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಮತ್ತೊಂದು ಯಾಕೆ ಇದು ತಪ್ಪು ಮಾಹಿತಿ ಕೊಡ್ತಿರೋ ಅಥವಾ ವಿಷಯಾಂತರ ಮಾಡ್ತೀರ ಅಂತ ಗೊತ್ತಾಗಲ್ಲ. RSSನಿಂದನೇ ರಾಮ ಮಂದಿರ ನಿರ್ಮಾಣ ಆಗ್ತಿರೋದು. ಅದು ಹೈಜಾಕ್ ಮಾಡ್ಕೊಳ್ಳೋದು ಏನು ಬಂತಲ್ಲ. RSSದ ಉದ್ದೇಶ ಜನರನ್ನ ಸಂಘಟನೆ ಮಾಡಿ ದೇಣಿಗೆ ಮಾಡಿ ದೇಣಿಗೆ ಸಂಗ್ರಹ ಮಾಡಿ ರಾಮ ಮಂದಿರ ಕಟ್ಟಕ್ಕೆ ಹೊರಟಿರೋದೇ RSS. ಮತ್ತೆ RSS ಇಲ್ಲ, ಇದು ಅದನ್ನೇ ನಾನು ಹೇಳ್ತಾ ಇರೋದು. ಮೊದಲನೇದು ಆ ಮಂದಿರವನ್ನ ಕಟ್ಟಬೇಕಾಗಿದ್ದು ಸರ್ಕಾರ. ನೃಪೇಂದ್ರ ಮಿಶ್ರಾ ಅವರು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅವರು ಕಟ್ಟಬೇಕಾಗಿತ್ತು. ಅದನ್ನ ಹೈಜಾಕ್ ಮಾಡಿಕೊಂಡು RSSನವರು ಟ್ರಸ್ಟ್ ಮತ್ತೆ ಯಾಕೆ ಮಾಡಲಿಲ್ಲ? ಆ ಟ್ರಸ್ಟ್ ಮಾಡಲಿಲ್ಲ. ಅದನ್ನ ಮಾಡಲಿಲ್ಲ, ಯಾಕೆ ಮಾಡ್ತಾ ಇಲ್ಲ, ಯಾಕೆ ಅನ್ನುವಂಥ ವಿಚಾರಗಳು ಮಾಧ್ಯಮದಲ್ಲಿ ಬರಲೇ ಇಲ್ಲ. ಯಾರು ಕೇಳೋರಿಲ್ಲ, ಅವರು ಹೇಳಲೂ ಇಲ್ಲ. ಅದು ಕಾಟಾಚಾರಕ್ಕೆ ಇದ್ದಂತಹ ಒಂದು ಸರ್ಕಾರದ ಟ್ರಸ್ಟ್. ಆ ಟ್ರಸ್ಟ್ ಬಗ್ಗೆ ಮಾತೇ ಆಡಲಿಲ್ಲ ಯಾವುದೋ ಯೋಗಿ ಸರ್ಕಾರ. ಅವತ್ತಿನಿದ್ದಂಥ ಯೋಗಿ ಸರ್ಕಾರ ಯಾಕೆ ಸುಮ್ಮನೆ ಆಯಿತು? ನಾನು ಅದನ್ನೇ ಕೇಳ್ತಾ ಇರೋದು. ಒಂದನೆಯದು, ಆ ಟ್ರಸ್ಟ್ನ ಹೆಸರಿನಲ್ಲಿ ದುಡ್ಡು ಸಂಗ್ರಹ ಮಾಡಿದ್ದೇ ತಪ್ಪು. ಇನ್ನು ಎರಡನೇದು, ಅವರನ್ನು ಟ್ರಸ್ಟನ್ನು ಮೂಲೆ ಗುಂಪು ಮಾಡಿ
RSSನ ಮುಖಂಡರು ಏನು ಚಂಪಕರಾಯ್ ಅಂತ ಹೇಳಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಚಂಪಕರಾಯಿ ಮತ್ತು ಅವೈದ್ಯನಾಥ್ ಅನ್ನುವಂಥ ಒಂದು ಏನಿತ್ತು ಮಹಂತರು, ಅವರನ್ನು ತೆಗೆದು ಬಿಸಾಕಿದರು. ಇವತ್ತು ಅದೇ ಮಹಂತ ಅವೈದ್ಯನಾಥರ ಅವರ ಪರಂಪರೆಯವರು ಇಲ್ಲಿ ದುಡ್ಡನ್ನು ಕದೀತಾ ಇದ್ದಾರೆ. ರಾಮ ಮಂದಿರದ ರಾಮನ ಹೆಸರಿನಲ್ಲಿ ಭಕ್ತರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅವರು ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ. ನಿಮಗೆ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ಬಿಡ್ತೀನಿ, ಇನ್ನು ರಾಮ ಮಂದಿರದ ನಿರ್ಮಾಣದ ಹಂತಕ್ಕೆ ಬಂದಿಲ್ಲ ನಾನು. ಈ ರಾಮ ಮಂದಿರವನ್ನು ಕಟ್ಟಲಿಕ್ಕೆ ನೆನ್ಪಿಟ್ಕೊಳ್ಬೇಕು ಚೆನ್ನಾಗಿ, ಕಟ್ಟಲಿಕ್ಕೆ ಉಸ್ತುವಾರಿ ಯಾರು ಅಂತ ಹೇಳಿದ್ರೆ ಅವನೊಬ್ಬ ಅತ್ಯಾಚಾರಿ, ಅವನೊಬ್ಬ ಕೊಲೆಪಾತಕ, ಅವನನ್ನ ಅಲ್ಲಿ ನೇಮಿಸ್ತಾರೆ. ಅವನು ಭ್ರಷ್ಟಾಚಾರಿಯೂ ಹೌದು. ಯಾರು ಹೆಸರು ಸಮಯ ಬಂದಾಗ ನಾನು ಹೇಳ್ತೀನಿ. ಅದಕ್ಕೆ ಇದೆ, ನಾನು ಹೇಳ್ತೀನಿ, ನಾನು ಯಾವುದನ್ನು ಮುಚ್ಚಿಡಲ್ಲ. ಸಮಯ ಬೇಕು, ಅದಕ್ಕೆ ಬೇಕಾದಂತ ನನಗೆ ರಕ್ಷಣೆ ಬೇಕಾಗಿದೆ. ಆದರೆ ಇದು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ತಲುಪಿದೆ, ಅವ್ರಿಗೆ ಗೊತ್ತಾಗಿದೆ. ಒಬ್ಬ ಅತ್ಯಾಚಾರಿ, ಒಬ್ಬ ಕೊಲೆಪಾತಕ, ಒಬ್ಬ ಭ್ರಷ್ಟ, ಅದರ ನೇತೃತ್ವವನ್ನು ತಗೊಂಡಾಗೆ ಶ್ರೀರಾಮನನ್ನ ಮುಕ್ತಾಯ ಮಾಡಿದರು ಅಂತ ಹೇಳಿ ಗೊತ್ತಾಗಿತ್ತು. ಈ ರಾಮ ಮಂದಿರವನ್ನ ಮತ್ತೆ ಇನ್ನೊಂದು ಸುಮ್ಮನೆ ನಿಮ್ಮ ಕೆದಕಕ್ಕೋಸ್ಕರ ನೀವು ಆಸ್ತಿಕರು ಶ್ರೀರಾಮನ ಮುಕ್ತಾಯ ಮಾಡಿದ್ರು, ಕೊಲೆಗಡಕ ಅತ್ಯಾಚಾರಿ ಅಂತ ಹೇಳ್ತಿದ್ರಿ. ರಾಮ ಅವ್ರಿಗೆ ಒಳ್ಳೆ ಬುದ್ಧಿ ಹಾಕ್ಬೇಕಾಗಿತ್ತಲ್ವ? ರಾಮ ಅವರಿಂದ ತಪ್ಪಿಸ್ಕೊಂಡು ಒಬ್ಬ ಒಳ್ಳೆಯ ಆಸ್ತಿಕರ ಕೈಗೆ ಬರ್ಬೇಕಾಗಿತ್ತಲ್ವ? ಯಾವುದೋ ಒಂದು ಸಿನಿಮಾದ ತುಣುಕನ್ನು ನಿಮಗೆ ನೆನಪು ಮಾಡ್ತೀನಿ. ನಮ್ಮ ಇವರು ಯಾರು ಉಪೇಂದ್ರ ಅವರು ಹೇಳ್ತಾರೆ, ನೀನ್ ದೇವರಿಗೆ ಈಗೆಲ್ಲ ಮಾಡ್ತಿದ್ದಿ ಹಾಗೆಲ್ಲ ಮಾಡ್ತಿದ್ದಿ ಅಂತ ಹೇಳಿ ವಿದೇಶದಲ್ಲಿ ಏನೋ ಒಂದು ಹೇಳಿದಾಗ, ದೇವರು ಇಲ್ಲ ಏನೂ ಇಲ್ಲ, ಅದು ನಮ್ಮ ವ್ಯಾಪಾರ ಕಣಯ್ಯ, ನಮ್ಮ ವ್ಯಾಪಾರ, ನೀವು ಮೂರ್ಖರಷ್ಟೇ ಅಂತ ಹೇಳಿದಂತ ಒಂದು ಸಿನಿಮಾ ತುಣುಕನ್ನು ನೀವು ನೋಡಿರ್ತೀರಿ. ಅದೇ ರೀತಿಯಲ್ಲಿ ನಾವು ಅವರಿಗೆ ವ್ಯಾಪಾರದ ಸರಕುಗಳಷ್ಟೇ, ರಾಮ ವ್ಯಾಪಾರಕ್ಕೆ ಇರುವಂತಹ ಒಂದು ಕೇಂದ್ರ ಸ್ಥಳ ಅಷ್ಟೇ. ಅಲ್ಲ, ನಾನು ಅವ್ರ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ, ನಾನು ಮಾಡ್ತಾ ಇರೋದು ರಾಮನ ಬಗ್ಗೆ. ನೀವು ನಂಬಿದ ನಾನು ಅದನ್ನೇ ಹೇಳ್ತಾ ಇರೋದು. ರಾಮ ಅವ್ರಿಗೆ ಒಳ್ಳೆ ಬುದ್ಧಿ ಹಾಕ್ಬೇಕಾಗಿತ್ತು, ಅಥವಾ ಅವ್ರಿಗೆ ಶಿಕ್ಷೆ ಕೊಡ್ಬೇಕಾಗಿತ್ತು. ದೇವರ ಇಲ್ಲ ಅವರ ದೃಷ್ಟಿಯಲ್ಲಿ, ಅವ್ರಿಗೆ ಎಲ್ಲಿ ಕೊಡ್ತಾನೆ? ನಾವು ಮೌಢ್ಯದಲ್ಲಿ ಮೂರ್ಖರಾಗಿ ದೇವಸ್ಥಾನ ಯಾರು ರಾಮ ಮಂದಿರ ಕಟ್ಟಿದಾರೋ ಅವರ ದೃಷ್ಟಿಯಲ್ಲಿ ರಾಮನೇ ಇಲ್ಲ, ಅವ್ರ ದೃಷ್ಟಿಯಲ್ಲಿ ಖಂಡಿತ ರಾಮ ಇಲ್ಲ. ಅವ್ರಿದ್ದಿದ್ರೆ ಅಲ್ಲೇ ದುಡ್ಡು ಯಾಕೆ ಕಲಿತಿದ್ರು? ಇದನ್ನ ನಿಮಗೆ ತುಂಬಾ ದೂರ ಹೋಗಿ ಹೇಳೋದು ಬೇಡ. ಬೆಂಗಳೂರಿನಲ್ಲಿರುವಂತಹ ಭಾರಿ ಹೆಸರಾಂತಹ ಒಂದು ದೇವಸ್ಥಾನ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾಕೆ ಇವತ್ತು ಸರ್ಕಾರ ಕೈಗೋಯ್ತು? ಯಾಕೋಯ್ತು? ದುಡ್ಡು ಕದ್ರು. ದೇವಸ್ಥಾನದಲ್ಲೇ ದುಡ್ಡು ಕದೀತಾ ಇದ್ರು. ಅಲ್ಲಿ ಏನು CCTV ಇತ್ತು, ಅದು ಗೊತ್ತಾಯ್ತು. ಈಗ ಅಯೋಧ್ಯೆನಲ್ಲಿ CCTV ಅದು ಇದ್ರೆ ಗೊತ್ತಾಗುತ್ತೆ ಅಂತ ಟಿವಿನೇ ಆಫ್ ಮಾಡಿಬಿಟ್ಟೆಲ್ಲ ಮುಕ್ತಾಯ ಮಾಡಿಬಿಟ್ಟಿದ್ದಾರೆ, ತನಿಖೆಗೆ ಆಗಬಾರದು ಅಂತೇಳಿ. ಹಾಗಾಗಿ ಅಲ್ಲಿ ರಾಮ ಮಂದಿರ ಯಾವತ್ತು ಉದ್ಘಾಟನೆ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೆ ನಿರಂತರವಾಗಿ ಸಾವಿರಾರು ಕೋಟಿಗಳು ಇಲ್ಲಿ ಕದ್ದಿದ್ದಾರೆ. ರಾಮನಿಗೋಸ್ಕರ ಚಿನ್ನ, ಬೆಳ್ಳಿ ಮತ್ತೆ ಬೇರೆ ಬೇರೆ ಲೋಹದ ಇದನ್ನೆಲ್ಲ ತಂದು ಸಮರ್ಪಣೆ ಮಾಡ್ತಿದ್ರು. ಅವೆಲ್ಲವನ್ನು ಕದ್ಕೊಂಡೋಗಿದ್ದಾರೆ. ಎಲ್ಲೋ ಒಂದು ಹಂತದಲ್ಲಿ ನನಗೆ ಮಾಧ್ಯಮದಲ್ಲಿ ಓದಿದ್ದ ನೆನಪು, 1250 kg ಚಿನ್ನವನ್ನು ಕದ್ದಿದ್ದಾರೆ. ದಿನಕ್ಕೆ 1500 ಕೋಟಿ ಆಗ್ತಾ ಇದೆ ಅನ್ನುವಂತಹ ಒಂದು ಚರ್ಚೆ ಒಂದು ದೃಶ್ಯ ಮಾಧ್ಯಮದಲ್ಲಿ ಹೇಳಿರುವಂಥದ್ದು ನೀವು ಕೇಳಿರಬಹುದು. ಅಂದ್ರೆ ಇದನ್ನೆಲ್ಲವನ್ನ ಗಮನಿಸಿದಾಗ ಶ್ರೀರಾಮನ ಮಂದಿರ ಕಟ್ಟಿದ್ದೇನೆ RSS ಅಥವಾ ಹಿಂದೂ ಧರ್ಮದ ಮುಖವಾಡವನ್ನ ಹಾಕೊಂಡಂತಹ ವಿಶ್ವ ಹಿಂದೂ ಪರಿಷತ್ತು ಹಣವನ್ನ ಲೂಟಿ ಮಾಡಲಿಕ್ಕೆ ಅನ್ನೋಂಥದ್ದು ಭಾರಿ ಸ್ಪಷ್ಟ ಆಗ್ತಾ ಇದೆ. ಆಯ್ತಪ್ಪ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನನ್ನ ಆರೋಪಗಳು ಎಲ್ಲವೂ ತಪ್ಪು ಅಂತ ನೀವು ಬೇಕಾದ್ರೆ ಹೇಳಿ. ಆದರೆ ಸರ್ಕಾರದಿಂದ ನೇಮಿಸಲ್ಪಟ್ಟಂತಹ ನೃಪೇಂದ್ರ ಮಿಶ್ರಾ ಆ ಟ್ರಸ್ಟ್ ಅನ್ನ ಇಟ್ಕೊಂಡಿದ್ದೀರೋ ವಜಾ ಮಾಡಿದಿರೋ? ವಜಾ ಮಾಡಿದ್ರೆ ಎಲ್ಲಿ ಮಾಡಿದಿರಿ, ಯಾವತ್ತು ಮಾಡಿದಿರಿ, ಮಾಡೋದಾದ್ರೆ ಯಾಕೆ ಮಾಡಿದಿರಿ? ಈ ಹೊಸ ಟ್ರಸ್ಟ್ ಅನ್ನ ಅಂದ್ರೆ ಸಂಘ ಪರಿವಾರದ ಏನೊಂದು ಚಂಪಕರಾಯಿ ಅಥವಾ ಮತ್ತು ಬೇರೆ ಬೇರೆಯವರೆಲ್ಲ ಇದಾರಲ್ಲ, ಅವ್ರನ್ನೆಲ್ಲ ನೇಮಿಸ್ಕೊಂಡ್ರಲ್ಲ ಟ್ರಸ್ಟ್ಗೆ, ಸರ್ಕಾರದ ಒಂದು ಟ್ರಸ್ಟಿನ ಜಾಗಕ್ಕೆ ಅವರನ್ನ ನೇಮಿಸ್ಕೊಂಡ್ರಲ್ಲ, ಹೇಗೆ ನೇಮಿಸ್ಕೊಂಡ್ರಿ? ಇದರಲ್ಲಿ ನಮ್ಮ ಕರ್ನಾಟಕದ ಪೇಜಾವರ್ಷಿಗಳು ಇದಾರಲ್ಲ, ಆ ಟ್ರಸ್ಟ್ ಒಳಗಡೆ ಹೇಗೆ ಹೋದ್ರು? ಅವ್ರು ಹೇಳಿ. ರಾಮನನ್ನ ಕೃಷ್ಣನನ್ನ ಇಬ್ಬರನ್ನು ಪೂಜೆ ಮಾಡ್ತಾವ್ರಲ್ಲ ಅವರು, ಹೇಳಿ ಅವರು. ಅಂದರೆ ಇಲ್ಲಿ ಹೇಗೆ ಇವತ್ತು ನಮ್ಮ RSSನ ದುಡ್ಡು ಲೆಕ್ಕಾಚಾರಕ್ಕೆ ಸಿಗ್ತಾ ಇಲ್ವೋ ಹಾಗೆ ರಾಮ ನಮ್ಮ ಕೈಯಲ್ಲಿದೆ, ನಾವು ಏನು ಬೇಕಾದ್ರೂ ಹೇಳ್ತೀವಿ ಅನ್ನೋ ರೀತಿಯಲ್ಲಿ ಅವರ ನಡೆ ಇದೆ. ಹಾಗಾಗಿ ಅಲ್ಲಿ ಕಳ್ಳತನ ಆಗ್ತಾ ಇದೆ. ನಿಮಗೆ ನೀವು ಪದೇ 2-3 ಸರಿ ನನಗೆ ಕೇಳಿದ್ರಿ, ಇವತ್ತು ಯಾವ ದೇವಸ್ಥಾನದಲ್ಲಿ ಕಳ್ಳತನ ಆಗ್ತಾ ಇಲ್ಲ? ಎಲ್ಲ ದೇವಸ್ಥಾನಗಳಿಗೆ ಭಾರಿ ಭದ್ರವಾದಂತಹ ಒಂದು ಕಬ್ಬಿಣದ
ಇದನ್ನ ಗೇಟನ್ನ ಇದು ಮಾಡಿರ್ತಾರೆ, ಅದನ್ನು ಮುರಿದು ಅವಾಗಾದ್ರೂ ದೇವರಿಗೆ ಎಚ್ಚರಿಕೆ ಆಗ್ಬೇಕಲ್ಲ. ಎಚ್ಚರಿಕೆನೇ ಆಗ್ತಾ ಇಲ್ಲಲ್ಲ. ಹೋಗ್ಲಿ, ಅಲ್ಲಿರುವಂತ ಏನು ಸೆಕ್ಯೂರಿಟಿ ಇದಾರಲ್ಲ ಅವ್ರಿಗಾದ್ರೆ ಎಚ್ಚರಿಕೆ ಆಗ್ಬೇಕಲ್ಲ, ಅವ್ರಿಗೆ ಎಚ್ಚರಿಕೆ ಆಗ್ತಾ ಇಲ್ಲಲ್ಲ. ಯಾವ ಒಂದು ಅಯ್ಯಪ್ಪನ ಶಬರಿಮಲೆ ಅಲ್ಲಿ ಚಿನ್ನಲೇಪಿತ ಏನಿದಿತ್ತಲ್ಲ ಕವಚ, ಅದನ್ನೇ ಹೊತ್ಕೊಂಡು ಹೋಗ್ಬೇಕು. ಯಾಕೆ ದೇವರಿಗೆ ಎಚ್ಚರಿಕೆ ಆಗ್ತಿಲ್ಲ, ಸೆಕ್ಯೂರಿಟಿಗೆ ಎಚ್ಚರಿಕೆ ಆಗ್ತಿಲ್ಲ ಅನ್ನೋದನ್ನು ಆಸ್ತಿಕರಾದ ನೀವೇ ಹೇಳ್ಬೇಕು. ಅದಕ್ಕೆ ನಾನು ಹೇಳಬೇಕಾಗಿರೋದು, ನಾನು ನೇರ ಪ್ರಾರಂಭದಲ್ಲೇ ನಾನೊಂದು ಮಾತು ಹೇಳಿದ್ದೀನಿ, ಗುಡಿಯಲ್ಲಿ ದೇವರಿಲ್ಲ, ಗುಡಿಯಲ್ಲಿ ದೇವರಿಲ್ಲ. ನನ್ನ ದೃಷ್ಟಿಯಲ್ಲಿ ನನ್ನ ಸತ್ಯನಿಷ್ಠೆ, ನನ್ನ ತ್ಯಾಗ, ಸೇವೆ, ಪ್ರಾಮಾಣಿಕತನ ಇದೇ ದೇವರು. ಇವತ್ತು ಯಾರೆಲ್ಲ ಈ ದೇವರನ್ನ ಮುಖವಾಡವನ್ನ ಹಾಕೊಂಡು, ಧರ್ಮದ ಮುಖವಾಡವನ್ನ ಹಾಕೊಂಡು ಮಾಡ್ತಿದಾರಲ್ಲ, ಅವರು ಮಾಡ್ತಿರೋದೇ ಅನಾಚಾರ, ಭ್ರಷ್ಟಾಚಾರ, ಒಂದು ವ್ಯಭಿಚಾರ, ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಶ್ರೀರಾಮನ ಗುಡಿಯಲ್ಲಿ ಕಳ್ಳತನ ಆಗಿದೆ, ಅದು ವಿಚಾರಣೆ ಆಗ್ತಾ ಇದೆ, SIT ಫಾರಂ ಆಗಿದೆ, ಅದರಲ್ಲಿ 42 ಜನರನ್ನ ತನಿಖೆ ಮಾಡ್ತಾ ಇದ್ದಾರೆ. ಇದು ಜಗತ್ತಿನ ಗಮನ ಸೆಳೆದಂತಹ ಶ್ರೀರಾಮ ಜನ್ಮಭೂಮಿ ಆ ಒಂದು ವಿಚಾರಕ್ಕೆ ಬಳಿದ ಮಸಿ ಅಲ್ವಾ? RSSನ ಏನು ತರಬೇತಿ ಪಡೆದಂತಹ ಧರ್ಮನಿಷ್ಠರು, ದೇಶನಿಷ್ಠರು, ರಾಮನ ಭಕ್ತರು ರಾಮನ ಗುಡಿಯಲ್ಲಿ ಕದೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ, ಹಾಗಿದ್ರೆ ಇಡೀ ಜಗತ್ತಿನಲ್ಲಿ ರಾಮನಿಗೆ ಕಳಂಕ ತಂದ್ರಲ್ವಾ? ಯಾವ ಒಂದು ಶ್ರೀರಾಮ ಅಂತ ಹೇಳಿ ರಾಮರಾಜ್ಯ ಮಾಡ್ಲಿಕ್ಕೆ ಹೊರಟ್ರಲ್ಲ, ಇವರು ರಾಮನ ಗುಡಿಯಲ್ಲೇ ಇವರು ನ್ಯಾಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ದೇಶಕ್ಕೆ ಎಲ್ರಿ ಕೊಡ್ತಾರೆ? ಇದು ಉಂಡು ಹೋದ ಕುಂಡು ಹೋದ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಹತ್ರನೂ ಉಂಡೋದ್ರು, ಅಲ್ಲಿಂದನೂ ಕೊಂಡೋದ್ರು. ಇವತ್ತು RSS ಸಂಘ ಪರಿವಾರ, ಆ ಪರಿವಾರದಲ್ಲಿ BJPಯು ಸೇರುತ್ತೆ, ಆ ಬಿಜೆಪಿಯು ಆ ಪರಿವಾರದಲ್ಲಿದೆ. ಎಲ್ಲರೂ ಕೂಡ ಒಂದು ಭ್ರಷ್ಟಕೂಟ. ಬರೀ ದೇವಸ್ಥಾನ ಮಾತ್ರ ಅಲ್ಲ, ಇಡೀ ದೇಶವೇ ಭ್ರಷ್ಟರ ಕೈಯಲ್ಲಿದೆ ಅಂತ ನಾನು ಹೇಳಬೇಕಾಗತ್ತೆ. ರಾಮನ ಕುರಿತು ಆ ನಂಬಿಕೆಗೆ ದ್ರೋಹ ಬಗೆಯೋರ ಜೊತೆಗೆ ಜನರದೊಂದು ಧಾರ್ಮಿಕ ನಂಬಿಕೆ ಇರುತ್ತಲ್ಲ, ತುಂಬ ಅಮಾಯಕ ಮುಗ್ಧ ಜನರು ನಮ್ಮ ದೇವರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ತಮ್ಮ ಕಷ್ಟದ ದುಡಿಮೆಯ ಹಣವನ್ನು ಬೆವರು ಸುರಿಸಿ ದುಡಿದಿದ್ದಾನೆ, 1 ರೂಪಾಯಿ 2 ರೂಪಾಯಿ ಈ ಥರದ್ದು 1986ರಿಂದ ಕೊಡ್ಕೊಂಡು ಬಂದಿದ್ರು. ಅದು ಎಲ್ಲರ ನಂಬಿಕೆಗೆ ದ್ರೋಹ. ನೀವೇನು ಹೇಳಿದ್ರಿ ಈಗ, ನಾನು ಅದನ್ನ ಪದೇ ಪದೇ ಹೇಳ್ತಾ ಇರ್ತೀನಿ. ದೇವಸ್ಥಾನದಲ್ಲಿ ಕೆಲವರು ಒಳಗಡೆ ತಟ್ಟೆ ಇಟ್ಕೊಂಡು ಭಿಕ್ಷೆ ಬೇಡ್ತಾರೆ, ಇನ್ ಕೆಲವರು ಹೊರಗಡೆ ಭಿಕ್ಷೆ ಬೇಡ್ತಾರೆ. ಒಳಗಡೆ ಇರುವವರು ಎಲ್ಲ ಇದ್ದು ಭಿಕ್ಷೆ ಬೇಡ್ತಾರೆ, ಹೊರಗಡೆ ಇರೋವರು ಏನು ಇಲ್ಲದೆ ಭಿಕ್ಷೆ ಬೇಡ್ತಾರೆ. ನಾನು ಹೇಳೋದಿಷ್ಟೇ, ನಿಜಕ್ಕೂ ನಿಮಗೆ ದೇವರು ಧರ್ಮ ಅನ್ನೋಂಥದ್ದು ಏನಾದರೂ ಇದ್ದರೆ, ನನ್ನ ಭಕ್ತರಿಗೆ ಕೇಳ್ತಾ ಇರೋದು, ಯಾರೊಂದು ಅಮಾಯಕವಾದಂಥ ಭಕ್ತರಿದಾರಲ್ಲ ಅವರಿಗೆ ನಾನು ಕೈ ಮುಗಿದು ನಿಮ್ಮ ಒಂದು ಚಾನಲ್ ಮೂಲಕನೂ ನಾನು ಕೇಳೋದಿಷ್ಟೇ, ನಿಜಕ್ಕೂ ನಿಮಗೆ ದೇವರಲ್ಲಿ ಭಕ್ತಿ ಇದ್ದರೆ ಅವಶ್ಯಕತೆ ಇರುವಂತಹ ದೇವಸ್ಥಾನದ ಹೊರಗಡೆ ಇರುವಂತಹ ಅಥವಾ ನಿಮ್ಮ ಮನೆಯ ಸಮೀಪದಲ್ಲೇ ಇರುವಂತಹ ಯಾರೊಂದು ಹೀನ ದೀನ ಅಥವಾ ದುಃಖಿತ ಅಥವಾ ಕಷ್ಟದ ವ್ಯಕ್ತಿಗಳಿದಾರಲ್ಲ ಅವರಿಗೆ ನೀವು ದಾನ ಧರ್ಮ ಮಾಡಿ. ಅದೇ ಅವರು ನಿಮ್ಮನ್ನು ನಿಜವಾಗಿಯೂ ದೇವರಂಥ ಮನುಷ್ಯ ಅಂತ ಕರೀತಾರೆ. ಆದರೆ ಇವತ್ತು ದೇವರು ಧರ್ಮದ ಮುಖವಾಡ ಹಾಕ್ಕೊಂಡು ನಮ್ಮಂಥ ಅಮಾಯಕರನ್ನ ಮೋಸ ಮಾಡಿ ಅವರ ಹತ್ರ ದುಡ್ಡು ಕಿತ್ಕೊಂಡು ಅದನ್ನು ಕದೀತಾರೆ ಅಂತ ಹೇಳಿದರೆ ಇದು ಅಕ್ಷಮ್ಯ ಅಪರಾಧ ಆಗಿದೆ. ಇವತ್ತಿನ ನಾವು ವ್ಯವಸ್ಥೆಗಳನ್ನು ನೋಡಿದರೆ ಅವ್ರು ಯಾರಿಗೂ ಶಿಕ್ಷೆಗಳು ಆಗಲ್ಲ. ಬಡವರು ಪಾಪ ಅವರು ಬದುಕೇ ಕಷ್ಟ, ಅವರ ಬೆವರು ಸುರಿಸಿ ಬದುಕೋದೇ ಕಷ್ಟ. ಅಂಥದ್ರಲ್ಲಿ ತಮ್ಮ ಮಕ್ಕಳ ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ಹರಕೆ ಅಥವಾ ಪೂಜೆ ಅಂತ ಮಾಡಿಸ್ಲಿಕ್ಕೆ ಬರ್ತಾರಲ್ಲ ಅವರಿಗೆ ಈ ದೇಶದ ಅಥವಾ ಜಗತ್ತಿನ ಕೋಟ್ಯಾಂತರ ಜನರಿಗೆ ಮಾಡ್ತಾ ಇರುವಂತಹ ನಂಬಿಕೆ ದ್ರೋಹ, ಮಹಾದ್ರೋಹ. ಈಗ ಈ ಜನರಿಗೆ ಹೇಳಬೇಕಾದನ್ನು ಹೇಳಿದ್ರಿ ನೀವು. ಒಟ್ಟಾರೆ ಈಗ ಇದು ಕೇಸು ಯಾವ ಹಂತದ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಬಯಸ್ತೀರಿ? ಇದರಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು ಅಥವಾ ಶಾಸಕಾಂಗ ವ್ಯವಸ್ಥೆ ಆಗಿರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ, ಯಾವ ತಪ್ಪಿತಸ್ಥ ಸಂಘಟನೆಗಳಿದ್ದಾವೆ, ಅವಕ್ಕೇನು ಶಿಕ್ಷೆ ಕೊಡಬೇಕು ಅಂತ ನೀವು ಹೇಳಕ್ಕೆ ಬಯಸ್ತೀರಿ? ಈ ಕುರಿನ ಕಾಯಲಿಕ್ಕೆ ತೋಳನ ಕಾವಲಿಡೋದು ಅಂತ ಹೇಳ್ತಾರಲ್ಲ, ಹಾಗೆ ಇವತ್ತು ರಾಮ ಮಂದಿರ ಅದು ಯಾರ ಕೈಯಲ್ಲಿದೆ ಅಂದರೆ ತೋಳದ ಕೈಯಲ್ಲಿದೆ. ಅದಕ್ಕೆ ನಾನು ಯೋಗಿ ಸರ್ಕಾರ ಹಾಗೇನೆ ಮೋದಿ ಸರ್ಕಾರ ಇಬ್ಬರಿಗೂ ಹೇಳುತ್ತೀನಿ, ಇಡೀ ದೇಶದ ಇಡೀ ಬಿಜೆಪಿ ಶಕ್ತಿಯನ್ನು ಹಾಕಿ ರಾಮ ಮಂದಿರವನ್ನು ಕಟ್ಟಿದ್ರಿ.
ಹಾಗಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಆಗಬೇಕು ಅಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿಯೇ ಇರಬೇಕು. ಅದು ಖಾಸಗಿ, ಅದರಲ್ಲೂ RSSನವರ ಕೈಗೆ ಹೋಗಬಾರದು. ಈಗ ಅದು ಹೋಗಿದೆ, ಅದನ್ನು ಕಿತ್ಕೋಬೇಕು. ಅದನ್ನು ಸರ್ಕಾರದ ಏನೊಂದು ನೃಪೇಂದ್ರ ಮಿಶ್ರಾ ಅವರ ಹೆಸರಿನಲ್ಲಿ ಆ ನೇತೃತ್ವದಲ್ಲಿ ಏನು ಟ್ರಸ್ಟ್ ಆಗಿತ್ತು, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಆ ಟ್ರಸ್ಟಿನ ಹೆಸರಿನಲ್ಲಿಯೇ ಅದರ ರಕ್ಷಣೆ, ಅದರ ಎಲ್ಲ ವ್ಯವಸ್ಥೆಗಳು ನಡೀಬೇಕು. ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಅಂದರೆ ನೀವು ಏನು ತೋಳಿನ ಕೈಲಿ ಅದು ರಾಮ ಮಂದಿರ ಅಧಿಕಾರ ಇದೆ ಅಂತಂದ್ರೆ ನಾವು ತೋಳನೆ ಬದಲಾಯಿಸಬೇಕು ಅಂತ ಹೇಳ್ತಾ ಇದ್ದಾರೆ. ತೋಳನೆ ಬದಲಾಯಿಸಬೇಕು, ಅಧಿಕಾರ ಅದೇ ಅಂದ್ರೆ ಅಲ್ಲಿ ಪಕ್ಷವನ್ನ ರಾಜ್ಯ ಸರ್ಕಾರವನ್ನೇ ಬದಲಾಯಿಸಬೇಕು. ಅಲ್ಲ, ಆಡಳಿತ ಅಲ್ಲಿ ಅದು ಆಡಳಿತ ಇರುವಂಥದ್ದು RSSನವ್ರ ಕೈಯಲ್ಲಿ, ವಿಶ್ವ ಹಿಂದೂ ಪರಿಷತ್ನವ್ರ ಕೈಯಲ್ಲಿ. ಅಲ್ಲಿ ಮೂಲ ಆ ರಾಮನಿಗೆ ಗುಡಿಗೆ ಪೂಜೆ ಮಾಡ್ತಾ ಇದ್ದಂಥವ್ರು ನಿರ್ಮೋಹಿ ಅಖಾಡ ಅವ್ರ ಕೈಯಲ್ಲಿ ಇಲ್ಲ. ಮತ್ತೆ ಇಲ್ಲಿ ಗೊಂದಲ ಮಾಡ್ತಾ ಇದ್ದೀರಾ. ಯೋಗಿ ಇರ್ಬೋದು, ಮೋದಿ ಇರ್ಬೋದು, RSS ಇರ್ಬೋದು, ಎಲ್ಲ ಒಂದೇ ಅವರು, ಒಂದು ನಾಣ್ಯದ ಬೇರೆ ಬೇರೆ ಮುಖಗಳಷ್ಟೇ ಅವು. ಅದ್ರ ಬದಲು ನಾವು ಸರ್ಕಾರನ ಬದಲಾಯಿಸಿಬಿಟ್ರೆ ರಾಮನಿಗೆ, ರಾಮ ಮಂದಿರಿಗೆ ನ್ಯಾಯ ಸಿಗ್ಬೇಕಂದ್ರೆ ಸರ್ಕಾರನ ಬದಲಾಯಿಸಿದ್ರೆ ಖಂಡಿತ ಅದು ಆಗಬೇಕು. ಅದರ ಆಗೋದಕ್ಕೆ ಮುಂಚೆ ಈಗ ನಾವೊಂದಿಷ್ಟು ಕಾನೂನನ್ನು ನಂಬ್ತಾ ಇದೀವಲ್ಲ, ಕಾನೂನಿನ ಮೇಲೆ ನಾವು ನಡೀತಾ ಇದೀವಲ್ಲ, ಆ ಹಿನ್ನೆಲೆಯಿಂದ ಈಗ ತಕ್ಷಣಕ್ಕೆ ಏನೊಂದು ಬೇನಾಮಿ ಟ್ರಸ್ಟ್ ಇದೆಯಲ್ಲ ಅದನ್ನು ಕಿತ್ತು ಹೊರಗಡೆ ಹಾಕಬೇಕು. ಸರ್ಕಾರಿ ಟ್ರಸ್ಟ್ ಅದನ್ನು ಕೈಗೆ ತಗೊಳ್ಬೇಕು. ಅದಾದ ನಂತರ ಜನರಿಗೆ ಗೊತ್ತಿದೆ, ಜನರ ಮುಂದೆ ಇಡ್ತಾ ಇದ್ದೀವಿ ನಾವು, ಅದನ್ನ ಸರ್ಕಾರವನ್ನೇ ಬದಲಾಯಿಸಬೇಕು. ಅದು ಮೋದಿ ಇರ್ಬೋದು, ಯೋಗಿ ಸರ್ಕಾರ ಇರ್ಬೋದು, ಅವೆರಡನ್ನು ಬದಲಾಯಿಸಲಿಕ್ಕೆ ನಾವಿದೆಲ್ಲ ಈಗ ನಿಮ್ಮ ಚಾನಲ್ ಮೂಲಕ ನಾವೇನು ಹೇಳ್ತಾ ಇದ್ದೀವಿ, ಅದರ ಉದ್ದೇಶವೇ ಅದು. ಆದರೆ ಅಲ್ಲಿಯವರೆಗೆ ಏನೊಂದು ಸಂವಿಧಾನದ ಅಡಿಯಲ್ಲಿ ರಚಿತವಾಗಿರುವಂಥ ಸರ್ಕಾರ ಇದೆಯಲ್ಲ ಅವರ ಕೈಯಲ್ಲಿ ಆ ಟ್ರಸ್ಟ್ ಇರಬೇಕು. ಹಾಗಾಗಿ ಕೊನೆಯದಾಗಿ ಒಂದು ಪ್ರಶ್ನೆ, ನೀವು ಆಸ್ತಿಕರು ಅಂತ ಹೇಳಿದ್ರಿ, ರಾಮ ಭಕ್ತರು ಅಂತ ಹೇಳಿದ್ರಿ. ಈಗ ನೀವು ಈ ರಾಮ ಮಂದಿರ ವಿರುದ್ಧ ಮಾತಾಡ್ತಾ ಅಥವಾ ರಾಮ ಮಂದಿರ ಕಟ್ಟಿದವರ ವಿರುದ್ಧ ಮಾತಾಡ್ತಾ ಈ ನಿಮ್ಮ ಆಸ್ತಿಕ ಧಾರ್ಮಿಕ ನಂಬಿಕೆಗೆ ನೀವು ಮೋಸ ಮಾಡ್ತಾ ಇದ್ರಿ ಅಥವಾ ರಾಮನಿಗೆ ಮೋಸ ಮಾಡ್ತಾ ಇದ್ರಿ ಅಂತ ನಿಮ್ಗೆ ಅನ್ಸಲ್ವಾ? ಅಂದರೆ ದೇವರು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋದು ಒಂದು ಆಸ್ತಿಕರ ನಂಬಿಕೆ. ಅದನ್ನ ಕೊಡೋದಾದ್ರೆ ನೀವು ಯಾಕೆ ಇಷ್ಟು ಮಾತಾಡ್ತೀರಿ? ಕೊಡ್ತಾನೆ, ಕಾಯಿರಿ, ಯಾಕೆ ಅವಸರ ಮಾಡ್ತೀರಿ? ನೋಡಿ, ಇದನ್ನ ನಾವು ಇವತ್ತು ಕೂತ್ಕೊಂಡು ಕೇಳಲಿಕ್ಕಾಗಲ್ಲ. ಏನಕ್ಕೆ ಅಂದರೆ ನಾವೊಂದು ಹಾಡು ಕೇಳಿರ್ತೀವಿ, ಸಿನಿಮಾ ಹಾಡು, ಮನ್ಸನ್ ಮಾಡಿ ಅವರಿಷ್ಟಂಗೆ ಆಡಾಕ್ ಬಿಟ್ಬಿಟ್ಟೆ, ಅವನೇ ನಿನ್ನನ್ನು ಕಲ್ನ ಕಡಿದು ಗುಡಿಗೆ ಕೂಡಾಕ್ ಬಿಟ್ಬಿಟ್ಟ, ನಿನ್ನ ಹೆಸರನ್ನು ಹೇಳ್ಕೊಂಡೆಷ್ಟೋ ಪಾಪ ಮಾಡ್ತಾರೆ, ಹಣ್ಣು ಕಾಯಿ ಲಂಚ ಕೊಟ್ಟು ಕ್ಷಮಿಸು ಅಂತಾರೆ. ಇದು ಹಾಡಿನಲ್ಲಿ ಹೇಳಿದ್ದಾರೆ. ಆ ಹಾಡಿನ ಮುಂದುವರೆದ ಭಾಗದಲ್ಲಿ ಉತ್ತು ಬಿತ್ತಿ ಬೆಳೆಯೋನ್ಗಲ್ವೇ ಸೇರ್ಬೇಕಾದ್ದು ಭೂಮಿ ಅನ್ನೋಂತ ಇದನ್ನ ಹೇಳ್ತಾರೆ. ಹಾಗೆ ಇವತ್ತು ನಮಗೆ ಬೇಕೋ ಬೇಡವೋ ಗೊತ್ತಿಲ್ಲ, ರಾಜರತ್ನಂ ಅವರು ಬರೆದಿರೋ ಹಾಡು ಅನ್ಸುತ್ತೆ ನನಗೆ. ಆ ಒಂದು ಇದನ್ನ ನಾವು ಇಲ್ಲಿ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಈ ದೇಶದ ಜನ ಅಷ್ಟು ಸುಲಭವಾಗಿ ಈ ದೇವರು, ದೇವಸ್ಥಾನ, ಗುಡಿ, ಪೂಜೆ ಅದನ್ನು ಬಿಡೋದಿಲ್ಲ. ಹಾಗಾಗಿ ನಾವು ಅವರಿಗೆ ಮನವರಿಕೆ ಮಾಡಬೇಕಾದ್ರೆ ಒಂದಷ್ಟು ಸಮಯ ತಗೊಳುತ್ತೆ. ಆ ಹಿನ್ನೆಲೆಯಲ್ಲಿ ಇದು ಜನರು ಅರ್ಥ ಮಾಡಿಕೊಳ್ಳಿಕ್ಕೆ, ಜನರು ನಿಮ್ಮನ್ನು ಹೇಗೆ ಮೋಸ ಮಾಡ್ತಿದ್ದಾರೆ ಅಂಥದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಇದನ್ನು ಹೇಳಲೇಬೇಕಾಗತ್ತೆ. ಇಲ್ಲಪ್ಪ ದೇವರೇ ಇಲ್ಲ ಅಂದರೆ ನಾನು ಮಾತನ್ನು ಪ್ರಾರಂಭದ ಮಾತನ್ನೇ ನೋಡಿ ಇವನು ನೋಡೋದೇ ಬೇಡ ಅಂತ ನೋಡೋದೇ ಇಲ್ಲ. ಆದರೆ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಅವರೊಟ್ಟಿಗೆ ಅವರ ಜೊತೆಯಲ್ಲೂ ಹೋಗಿ ಆಮೇಲೆ ಅವರನ್ನು ಅರ್ಥ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಿಂದ ನಾನು ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ನಾನು ಯಾವುದೇ ಗುಡಿಗೆ ಹೋಗ್ತಾ ಇಲ್ಲ, ನಾನು ನುಡಿದಂತೆ ನಾನು ನಡೀತಾ ಇದ್ದೇನೆ. ನನ್ನ ದೇವಸ್ಥಾನದೊಳಗಡೆ ಹೋಗ್ತಾ ಭೂತಗಳು ನಂಬಿಕೊಂಡು ನನ್ನ ಪ್ರಾಮಾಣಿಕತೆಯೇ ಅದೇ ಧರ್ಮ. ನಾನು ನುಡಿದಂತೆ ನಡೀತಾ ಇದ್ದೀನಿ, ಅದೇ ನನಗೆ ದೇವರು. ರಾಮ ಮಂದಿರದಲ್ಲಿ ಏನು ಅವ್ಯವಹಾರಗಳು ನಡೀತಿದೆ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ ಸರ್, ಧನ್ಯವಾದಗಳು. ನಮಸ್ಕಾರ.